ಸರ್ ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಯಾವ ಏರಿಯಾದಲ್ಲಿ ಇದ್ದೀವಿ? ಕ್ಲೈಂಟ್ ನೇಮ್ ಏನು ಸರ್? ಎಕ್ಸಾಕ್ಟ್ಲಿ ನಾವು ರಾಜಾಜಿನಗರದಲ್ಲಿ ಇದ್ದೀವಿ. ಕ್ಲೈಂಟ್ ಹೆಸರು ಬಂದ್ಬಿಟ್ಟು ರಾಕೇಶ್ ಸರ್ ಅಂತ ಹೇಳಿ. ರಾಕೇಶ್ ಸರ್ ಅಂತ ಹೇಳ್ಬಿಟ್ಟು. ಸರ್ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೆ 30-40 ಅಂತ. Yes, sir. ಬಟ್ ಎದುರುಗಡೆ ತುಂಬಾ ಅಗಲ ಬರ್ತಾ ಇದೆಲ್ಲ ಸರ್ ಇದು? ಎಸ್ ಸರ್. ಸರ್ ಇಲ್ಲ, ಫ್ರಂಟ್ 40 ಇದೆ, ಒಳಗಡೆ 30 ಇದೆ. ವೆಸ್ಟ್ ಫೇಸಿಂಗ್ ಸೈಟ್. ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಹ್ಯೂಜ್ ಆಗಿ ಕಾಣಿಸ್ತಾ ಇದೆ ಸರ್. ಏನೇನ್ ಮಾಡಿದಿರಾ ಸರ್ ಇಲ್ಲಿ? ಸರ್ ಇದರಲ್ಲಿ ಎಕ್ಸಾಕ್ಟ್ಲಿ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಇಟ್ಕೊಂಡಿದ್ದೀವಿ ಸ್ಪೇಷಿಯಸ್ ಆಗಿ. ಮತ್ತೆ ಒಂದು ಮೇಡ್ ರೂಮ್ ಅಂತ ಒಂದು ಮಾಡಿದೀವಿ. 1 BHK ಅದು ರೆಂಟಲ್ ಕೂಡ ಮಾಡ್ಕೋಬಹುದು. ಅದ್ರ ಮೇಲ್ಗಡೆ ಒಂದು 2 BHK ಒಂದು ರೆಂಟ್ ಅಂತ ಮಾಡಿದೀವಿ. ಅದ್ರ ಮೇಲ್ಗಡೆ ನಾವು ಮನೆ ಓನರ್ ಗೆ ಅಂತ ಹೇಳಿ ಮನೆ ಸ್ಟಾರ್ಟ್ ಮಾಡಿದೀವಿ ಸರ್. 4 BHK ಇದೆ ಸರ್. ಟ್ರಿಪ್ಲೆಕ್ಸ್ ಮನೆ ಇದೆ ಸರ್. ಇಲ್ಲಿನ ಸ್ಪೆಷಾಲಿಟಿ ಏನ್ ಸರ್? ಸರ್ ಎಕ್ಸಾಕ್ಟ್ಲಿ ಸ್ಪೆಷಾಲಿಟಿ ಹೇಳೋದಾದ್ರೆ ಏನ್ ಟ್ರೆಂಡಿಂಗ್ ಮೆಟೀರಿಯಲ್ಸ್ ಇದೆಯಲ್ಲ ಅದನ್ನ ಯೂಸ್ ಮಾಡಿದೀವಿ. ಅಂಡ್ ಅದ್ರ ಜೊತೆಲಿ ಯಾವ್ದು ಟ್ರೆಂಡ್ ಅಲ್ಲಿ ಯಾವ್ದು ಕಾಸ್ಟ್ಲಿಯಸ್ಟ್ ಇದೆಯಲ್ಲ ಆ ಮೆಟೀರಿಯಲ್ಸ್ ನ ಯೂಸ್ ಮಾಡಿದೀವಿ. ಆಮೇಲೆ ಪ್ಲಾನ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ ಮನೆದು. ಸೊ ಹೊಸ ಐಟಮ್ಸ್ ಮೆಟೀರಿಯಲ್ ಎಲ್ಲ ನೋಡಬಹುದು ಇಲ್ಲಿ. ನಾರ್ಮಲ್ ಐಟಮ್ಸ್ ಗಿನ ಒಂದು ಹೊಸ ಐಟಮ್ಸ್ ನೋಡಬಹುದು ಇಲ್ಲಿದೆ. ಸರ್ ಎಲಿವೇಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಸರ್. ಮೇಲಿಂದ ಹೇಳ್ತಾ ಬನ್ನಿ ಸರ್. ಎಲಿವೇಶನ್ ನೋಡೋದಾದ್ರೆ ನಮಗೆ ಫುಲ್ ಹೈಟ್ ಅಲ್ಲಿ ಇದೆ. ಎಕ್ಸಾಕ್ಟ್ಲಿ ನಾವು ಒಂದು 50 ಅಡಿ ಹೈಟ್ ಅಲ್ಲಿ ಇದೀವಿ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಅಷ್ಟು ಮೇಲೆಗಡೆ ಇದೀವಿ. ಸೊ ಅದ್ರ ಮೇಲ್ಗಡೆ ಡಿಸೈನ್ ನೋಡ್ಬೋದು ಸರ್. ಕಂಪ್ಲೀಟ್ ಆಗಿ ಒಂದು ಗ್ರೇ ಕಲರ್ ಬ್ಯಾಂಡ್ ತಗೊಂಡಿದೀವಲ್ಲ, ಗ್ರೇ ಕಲರ್ ಬ್ಯಾಂಡ್ ಕಂಪ್ಲೀಟ್ ಸಿವಿಲ್ ವರ್ಕ್ ಅಲ್ಲಿ ಮಾಡ್ಕೊಂಡು ಹೋಗಿದೀವಿ. ಮತ್ತೆ ಅಲ್ಲಿ ಏನು ವುಡನ್ ಫಿನಿಶ್ ಅನ್ನು ಕಾಣಿಸ್ತಾ ಇದೆಯಲ್ಲ ಸರ್, ಅದೆಲ್ಲ HPL ಶೀಟ್ಸ್. 2 ಲೈಟ್ಸ್ ಕಾಣಿಸ್ತಾ ಇದೆ ನೋಡಿ. ಹೌದು. ಸೊ 2 ಲೈಟ್ಸ್ ಅದೆಲ್ಲ HPL ಶೀಟ್ಸ್. ಆಲ್ಮೋಸ್ಟ್ ವುಡ್ ಫಿನಿಶ್ ಅಂತ ಹೇಳಿ ಅದನ್ನ ಯೂಸ್ ಮಾಡ್ಕೊಂಡಿದೀವಿ. ಅದ್ರ ಪಕ್ಕದಲ್ಲಿ HPL ಶೀಟ್ ಯೂಸ್ ಮಾಡಿದೀವಿ. ಮತ್ತೆ ಕಂಪ್ಲೀಟ್ ವೈಟ್ ಕಲರ್ದು ಒಂದು ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡ್ಕೊಂಡಿದೀವಿ. ಅದನ್ನು ಕೂಡ ಎಲ್ ಶೇಪ್ ಕನ್ವರ್ಟ್ ಮಾಡಿದೀವಿ. ಮತ್ತೆ ಅದನ್ನು ಕೂಡ ಎಲ್ ಶೇಪ್ ಕನ್ವರ್ಟ್ ಮಾಡಿದೀವಿ. ಸೊ 2 ತರನು ಕೂಡ ನಮಗೆ ಮ್ಯಾಚಿಂಗ್ ಆಗ್ಲಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಕಾಂಬಿನೇಷನ್ ನೋಡೋದಾದ್ರೆ ನಮಗೆ ಒಂದು ನೀಟಾಗಿ ಬಂದಿದೆ ಸರ್. ಸೊ ಓವರ್ ಆಲ್ ಮನೆಗೆ. ಸೊ ಈ ಗೇಟ್ ಬಗ್ಗೆ ಹೇಳಿ ಹಾಗೆ ನಮಗೆ. ಸರ್ ಗೇಟ್ ಬಗ್ಗೆ ಹೇಳೋದಾದ್ರೆ ನಾವು ನೋಡಬಹುದು ಸರ್, HPL ಶೀಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಮತ್ತೆ CNC ಡಿಸೈನ್ಸ್ ಯೂಸ್ ಮಾಡ್ಕೊಂಡಿದೀವಿ. ಅದರ ಜೊತೆನಲ್ಲಿ ನಮಗೆ SS ಗೇಟ್ ನ ಇಂಟಿಗ್ರೇಟ್ ಮಾಡಿದೀವಿ ಸರ್. ಬಟ್ ಮ್ಯಾಟ್ ಫಿನಿಶ್ ತಗೊಂಡಿದ್ದೀವಿ ಸರ್. ಡಿಫ್ರೆಂಟ್. ಆಮೇಲೆ ಇಲ್ಲೂ ಒಂದು ಪಾರ್ಕಿಂಗ್ ಇದೆ, ಇದರಿಂದ ಒಂದು ಪಾರ್ಕಿಂಗ್ ಇದೆ. ಸೊ ಇದು ನೋಡಬಹುದು ಸರ್. ರೆಗ್ಯುಲರ್ ಆಗಿ ಮೇಲ್ಗಡೆನೂ ಕೂಡ ಫಿಕ್ಸ್ಡ್ ಇದೆ, ಕೆಳಗಡೆನೂ ಕೂಡ ಫಿಕ್ಸ್ಡ್ ಇದೆ. ಮಧ್ಯದಲ್ಲಿ HPL ಶೀಟ್ಸ್ ಇದೆ, ಮತ್ತೆ CNC ಡಿಸೈನ್ಸ್ ಇದೆ ಸರ್. ಇಷ್ಟನೇ ಇರೋದು. ಆಮೇಲೆ ಹ್ಯಾಂಡಲ್ಸ್ ನೋಡಬಹುದು ಸರ್. ಹ್ಯಾಂಡಲ್ ಕೂಡ 2 ಫೀಟ್ ಹ್ಯಾಂಡಲ್ ಅಲ್ವಾ ಸರ್ ಇದು? ಸರ್ ಅಂಡ್ ಇದಕ್ಕೆ ಅಕ್ಕಪಕ್ಕದಲ್ಲಿ ಯಾವುದು ನಮಗೆ ಕಾಲಮ್ಸ್ಗಳಿಗೂ ಅಷ್ಟೇ ಕಾಲಮ್ಸ್ ಎಕ್ಸ್ಪೋಸ್ ಆಗಿ ಇಟ್ಟಿಲ್ಲ, ಮತ್ತೆ ಗ್ರಾನೈಟ್ ಹಾಕಿಲ್ಲ. 2x4 ವಿಟ್ರಿಫೈಡ್ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಅದ್ರ ಜೊತೆನಲ್ಲಿ ಕಾರ್ನರ್ಸ್ ನೋಡಬಹುದು ಸರ್. ಇಲ್ಲೂ ಕೂಡ ಗ್ರಾನೈಟ್ ಎಲ್ಲೂ ಇಂಟಿಗ್ರೇಟ್ ಮಾಡಿಲ್ಲ. ಕಾರ್ನರ್ ಇದಕ್ಕೆ ಮ್ಯಾಚ್ ಆಗೋ ತರದ ಬೀಡಿಂಗ್ ತಂದು ಬೀಡಿಂಗ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಂಡಿದೀವಿ ಸರ್. ವಿಕೆಟ್ ಗೇಟ್ ಕಡೆ ಸರ್ ವಿಕೆಟ್ ಗೇಟ್ ರೆಗ್ಯುಲರ್ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಆಲ್ಮೋಸ್ಟ್ ನಮಗೊಂದು 3.5 ಫೀಟ್ ಗೇಟ್ ಇದೆ. ಅದಕ್ಕೆ ಮುಂಚೆ ಇದೊಂದು ಬೋರ್ಡ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಬೋರ್ಡ್ ನೋಡ್ಬೋದು ಸರ್. ನಮ್ಗೆ ಇದರಲ್ಲೂ ಕೂಡ ನಮಗೆ ಟೈಲ್ಸ್ ನ ಯೂಸ್ ಮಾಡ್ಕೊಂಡಿದ್ದು. ಇದು ಡಾರ್ಕ್ ಕಲರ್, ಇದು ಲೈಟ್ ಕಲರ್. ಮತ್ತೆ ಮಧ್ಯದಲ್ಲಿ ಒಂದು ಫ್ರೇಮಿಂಗ್ ಅಂತ ಹೇಳ್ಬಿಟ್ಟು ನಾವು ಗ್ರಾನೈಟ್ ನ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ನೇಮಿಂಗ್ ಮಾಡೋದಕ್ಕೆ ನೋಡ್ಬೋದು ಸರ್, ಒಂದು ಎಕ್ಸ್ಟ್ರಾ ಅಟೆನ್ಷನ್ ಕೊಟ್ಟು ಒಂದು ಕಂಪ್ಲೀಟ್ ಹೈಲೈಟ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ ಕಾಣಕ್ಕೆ ಅಂತ ಹೇಳ್ಬಿಟ್ಟು ಮಾಡಿರೋದು ಸರ್. ಗೇಟ್ ಓಪನಿಂಗ್ ನೋಡ್ಬೋದು ಸರ್. ಇಲ್ಲಿ ಯಾವುದೇ ತರ ಲಾಕ್ ಇಲ್ಲ, ಜಸ್ಟ್ ಫುಲ್ ಅಂದ್ಬಿಟ್ಟು ಓಪನ್ ಸ್ಲೈಡಿಂಗ್ ತರ ಮಾಡಿಬಿಟ್ಟಿದ್ದಾರೆ. ಜಸ್ಟ್ ಹಿಂಗ್ ತೆಗೆದ್ರೆ ಓಪನ್ ಆಗುತ್ತೆ. ಇಲ್ಲಿ ಲಾಕ್ ಒಳಗಡೆ ಸರ್. ಪಾರ್ಕಿಂಗ್ ಸೈಜ್ ಏನಿದೆ ಫಸ್ಟ್ ಆಫ್ ಆಲ್? ಪಾರ್ಕಿಂಗ್ ಸೈಜ್ ಆಲ್ಮೋಸ್ಟ್ ನಮಗೆ ಒಂದು 2-3 ಕಾರ್ ನಿಲ್ಸಕ್ಕಂತ ಹೇಳಿ ಇಟ್ಕೊಂಡಿದೀವಿ. ಇಲ್ಲಿ ನೋಡಿ ಅಲ್ಲಿಂದ ಅಲ್ಲಿವರೆಗೂ ಫುಲ್ ಲೆಂತ್ ಇದೆ. ಈ ತರ ಚಾಲೆಂಜಸ್ ಬಂತು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಒಂದು ಹಿಂಗೆ ಟರ್ನ್ ಆಗಂಗೂ ಮಾಡ್ಬೋದು. ಟರ್ನ್ ಆಗಕ್ಕೆ ಸ್ಪೇಸ್ ಇಲ್ಲ ಅಂತಂದ್ರೆ ಆಮೇಲೆ ಫುಲ್ ಆ ಲೆಂತ್ ಇಂದ ಈ ಲೆಂತ್ ವರೆಗೂ ಟರ್ನ್ ಆಗಕ್ಕೆ ಅಂತಂದ್ರೆ ಆಗಲ್ಲ. ಸೊ ಅವಾಗ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಇದು ನೋಡ್ಬೋದು ಸರ್. ಇದು ತಳಿದ್ರೆ ಇದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಇದು ಆ ಕಡೆ ಓವರ್ಲ್ಯಾಪ್ ಆಗುತ್ತೆ. ಆಮೇಲೆ ಅದನ್ನ ಉಲ್ಟಾನು ಕೂಡ ಆ ಕಡೆ ಮುಂದಕ್ಕೆ ತಳ್ಬೋದು ಸರ್. 2 ತರನು ಕೂಡ ಆಕ್ಸೆಸ್ ಮಾಡಿದ್ವಿ. ಯಾವ್ದಾದ್ರು ಒಂದು ಕಡೆ ಯೂಸ್ ಮಾಡ್ಕೊಂಡು ಒಂದ್ ಕಡೆ. ಹೌದು ಸರ್. ಇವಾಗ ಈ ಕಾರ್ ತೆಗಿತೀವಿ ಅಂದ್ರೆ ಈ ಗೇಟ್ ತೆಗಿಬಹುದು. ಅಂಡ್ ಇಲ್ಲ ಇದನ್ನ ಈ ಕಾರ್ ನಾವು ರೆಗ್ಯುಲರ್ ಆಗಿ ತೆಗಿಯಲ್ಲ ಅಂತ ಹೇಳಿದ್ರೆ, ಇವಾಗ ನಾವು ತೆಗಿಯೋಷ್ಟೇನಿಲ್ಲ ಅಂತಂದ್ರೆ ಈ ಗೇಟ್ ತೆಗೆದು ಈ ಕಾರ್ ತಗೋಬಹುದು ಸರ್. ಅಂದ್ರೆ ಅಟ್ ಎ ಟೈಮ್ 2 ಓಪನ್ ಆಗಲ್ಲ. 2 ಫುಲ್ ಓಪನ್ ಆಗಲ್ಲ. ಬಟ್ ನಮ್ಗೆ ಅಟ್ ಎ ಟೈಮ್ ಓಪನ್ ಆಗೋ ಅವಶ್ಯಕತೆ ಬೇಕಾಗಿರಲ್ಲ. ಆಮೇಲೆ ಇದಕ್ಕೆ ಏನಂದ್ರೆ ಮೆಕ್ಯಾನಿಸಮ್ ನೋಡ್ಬೋದು ಸರ್. ಇಲ್ಲೂ ಕೂಡ ವೀಲ್ಸ್ ಆಗ್ಬೋದು, ಮತ್ತೆ ಅದೇನೋ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಕ್ಯಾಪಿಂಗ್ ಆಗ್ಬೋದು. ಸೊ ಅಲ್ಲಿ ಕೊಟ್ಟಿರೋದಾಗ್ಬೋದು, ಎಲ್ಲ ಡೀಟೇಲ್ಡ್ ಆಗಿದೆ. ಈ ಬಜೆಟ್ ಅಲ್ಲಿ ಇದು ಸೇರ್ಕೊಂತ ಇದೆಲ್ಲ ಸೇರಿ ಬಜೆಟ್ ಆಗಿದೆ. 1 crore ಎವ್ರಿಥಿಂಗ್ ಕೋಟಿ ಆಗಿದೆ ಸರ್. ಇನ್ನೊಂದು 2-3 ಲಕ್ಷ ಅಡಿಷನಲ್ ಆಗಿದೆ ಓನರ್ಗೆ. ಕ್ಲಾಡಿಂಗ್ ಹೇಳಿ ನಮಗೆ. ಅಂದ್ರೆ ಸರ್ ಇಲ್ಲಿ ಕ್ಲಾಡಿಂಗ್ ನೋಡ್ಬೋದು ಸರ್. ಕ್ಲಾಡಿಂಗ್ ಅಷ್ಟೇ ಒಂದು ಮ್ಯಾಟ್ ಫಿನಿಶ್ ಕಂಪ್ಲೀಟ್ಲಿ ಕ್ಲಾಡಿಂಗ್ ಇದೆ. ಅದ್ರ ಜೊತೆಲಿ ರೋಸ್ ಗೋಲ್ಡ್ ನಮಗೆ ಪಟ್ಟಿಗಳನ್ನ ಯೂಸ್ ಮಾಡ್ಕೊಂಡಿದೀವಿ. ಕಾರ್ನರ್ ಬೀಡಿಂಗ್ಸ್ ನೋಡ್ಬೋದು. ಸೊ ಇಲ್ಲೂ ಕೂಡ ಎಲ್ಲೂ ಕೂಡ ಟೈಲ್ಸ್ ಓವರ್ಲ್ಯಾಪ್ ಆಗಿರೋದು ಅದೆಲ್ಲ ಏನಿಲ್ಲ. ಸೊ ಡೀಟೇಲ್ಡ್ ಆಗಿದೆ. ಆಮೇಲೆ ಮ್ಯಾಟ್ ಫಿನಿಶ್ ಇರೋದ್ರಿಂದ ಇದೇನಾದ್ರೂ ಒಂದು ರಿಚ್ನೆಸ್ ಕಾಣಿಸ್ತಾ ಇದೆ. ಕೆಳಗಡೆ ಹಾಗೆ ಕೆಳಗಡೆನೂ ಅಷ್ಟೇ ಸರ್. ಕೆಳಗಡೆ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡ್ಕೊಂಡಿದೀವಿ. ಸೊ ಆಲ್ಮೋಸ್ಟ್ ನಮಗೆ 1.5 by 1.5 ಮೆಜರ್ಮೆಂಟ್ ಬರುತ್ತಿದೆ. ಸೊ ಕಂಪ್ಲೀಟ್ ಎಲ್ಲಾ ಕಡೆನೂ ಪಾರ್ಕಿಂಗ್ ಅದನ್ನೇ ಯೂಸ್ ಮಾಡಿದೀವಿ. ಇಲ್ಲಿ ಒಂದು ಮನೆ ಇದೆ. ಇದೆಲ್ಲ ನಮಗೆ ಲಿಫ್ಟ್ ಹೋಗಕ್ಕೆ ಅಂತ ಸ್ಪೇಸ್ ಇದೆ. ಅದನ್ನ ಎಕ್ಸ್ಪ್ಲೈನ್ ಮಾಡೋಣ. ಆ ಕಡೆ ಸ್ಟೇರ್ ಕೇಸ್ ಇದೆ. ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ಲಿ ಒಂದು ಗ್ಯಾಸ್ ಗೋಡೌನ್ ಇದೆ ಸರ್.
ಗ್ಯಾಸ್ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಸಿವಿಲ್ ಅಲ್ಲಿ ಏನ್ ಬೇಕು ಅದನ್ನೆಲ್ಲ ಮಾಡ್ಕೊಂಡಿದೀವಿ ಅಂಡ್ ಮಿಕ್ಕಿದ್ದು ಅದಕ್ಕೆ ಡೋರ್ಸ್ ಅಂತ ಹೇಳ್ಬಿಟ್ಟು ಫೆಸಿಲಿಟಿ MS ಅಲ್ಲಿ ಕೊಟ್ಬಿಟ್ಟಿದ್ದೀರಾ. ಓಕೆ, ಆಮೇಲೆ ಹಿಂದೆಗಡೆ ನೋಡ್ಬೋದು ಸರ್, ಈ ಕಡೆನೂ ಪ್ಯಾಸೇಜ್ ಇದೆ, ಸುತ್ತಲೂ ಪ್ಯಾಸೇಜ್ ಇದೆ, ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಅಂಡ್ ಇದು ಕಾಂಪೌಂಡ್ ಅಷ್ಟೇ ನಾವು ಆಲ್ಮೋಸ್ಟ್ ಒಂದು 6.5 ಫೀಟ್ ಕಾಂಪೌಂಡ್ ಕಟ್ಬಿಟ್ಟು ಮೇಲ್ಗಡೆ ಗ್ರಿಲ್ ಹಾಕಿ ಕ್ಲೋಸ್ ಮಾಡಿದ್ದೀರಾ. ನೋಡ್ಬೋದು ನಮಗೆ ಲಿಫ್ಟ್ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಲಿಫ್ಟ್ಗೆ ಅಂತ ಹೇಳ್ಬಿಟ್ಟು ರೆಂಟಲ್ ಯೂನಿಟ್ಸ್ ಇರೋದ್ರಿಂದ ಇಲ್ಲಿ ಒಂದು ಸಪರೇಟ್ ಒಂದು MS ಗೇಟ್ ಅಂತ ಬಂದಿದೆ. ಓಕೆ, MS ಗೇಟ್ ಅಲ್ಲಿ ಏನು ತುಂಬಾ ಏನಿದೆ ಸೇಫ್ಟಿಗೆ ಅಂತ ಅನ್ನೋದಕ್ಕೆ ಯಾರು ಆಕ್ಸೆಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮಾಡಿರೋದು ಅಷ್ಟೇ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಮಾಮೂಲಿ 2x1 ಸೆಕ್ಷನ್ಸ್ ಯೂಸ್ ಮಾಡಿದೀವಿ, ಮತ್ತೆ ಗುಬ್ಬಿಗಳ ತರ ಇದನ್ನ ಡಿಸೈನ್ ಯೂಸ್ ಮಾಡ್ಕೊಂಡಿದ್ವಿ, ಮತ್ತೆ ಒಂದು ಗಣೇಶ ಇಂಟಿಗ್ರೇಟ್ ಮಾಡಿದೀವಿ ಅಷ್ಟೇ. ಸೊ ಓಪನ್ ಆಯ್ತು ಅಂತ ಹೇಳಿದ್ರೆ ಸರ್ ನಮಗೆ ಇಲ್ಲೊಂದು ಸ್ಪೇಸ್ ಇದೆ. ವಿಡಿಯೋದಲ್ಲಿ ಫಸ್ಟ್ ಓನರ್ ಮನೆ ಹೋಗೋಣ. ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆಯಿಂದ. ಇಲ್ಲಿ ನೋಡ್ಬೋದು ಸರ್, ಕಂಪ್ಲೀಟ್ಲಿ ಒಂದು ಅಲ್ಲಿಂದ ಅಲ್ಲಿವರೆಗೂ ಕೆಳಗಡೆ ತನಕ ಇದೆ. ಮಧ್ಯದಲ್ಲಿ ಎಲ್ಲೇ ಸೆಪರೇಟ್ ಆಗ್ಬಾರ್ದು ಅಂತ ಮಧ್ಯದಲ್ಲಿ ಒಂದು ಪಾರ್ಟ್ಸ್ ಕೂಡ ಪಟ್ಟಿ ಕೊಟ್ಬಿಟ್ಟಿದ್ದೀರಾ. ಫುಲ್ ಲೆಂತ್ಗೆ ಇಟ್ಕೊಂಡಿದ್ದೀವಿ ಸರ್. ಓಕೆ ಓಕೆ ಓಕೆ. ಸೊ ಇಲ್ಲಿ ಮೇಲ್ಗಡೆ PVC